ನಾವು ಒಂದು 3-4 ಜನ ಹೋದ್ವಿ ಇಲ್ಲಿ ಕಾರ್ಯಕ್ರಮಕ್ಕೆ ಕರಿಬೇಕು ಅಂತ. ಅವ್ರು ಹೋಗ್ತಿದ್ದಂಗೆನೆ ನಮ್ಮ ಒಂದು ರೂಮಲ್ಲಿ ಕರ್ಕೊಂಡೋದ್ರು. ರೂಮ್ ತುಂಬ ದೊಡ್ಡ ಹಾಲ್, ತುಂಬ ಜನ ಇದ್ರು. ನಮ್ಮನ್ನೇ ಸಪ್ರೇಟಾಗಿ ಕರ್ಕೊಂಡೋಗಿ ಕೂರ್ಸ್ಕೊಂಡು ಏನು ಹೇಳ್ತಾರಪ್ಪ ಅಂತ ನನಗೂ ಆಶ್ಚರ್ಯ. ಅವ್ರು ಹೇಳಿದ್ದು ಒಂದೇ ಮಾತು, ನೋಡಪ್ಪ ನಿಮ್ಮ ಸರ್ಕಾರ ಇದೆ, ಹೇಗಾರು ಮಾಡಿ ಗೋ ಹತ್ಯೆ ನಿಷೇಧ ಮಾಡಬೇಕು. ಬೇರೆ ಬೇರೆ ಸ್ವಾಮಿಗಳು ಬಹಳ ಜನ ಹತ್ರ ನೋಡಿದ್ದೀನಿ, ಅವ್ರು ಸಪ್ರೇಟ್ ಕರ್ಕೊಂಡು ಹೋದ್ರು ಅಂದ್ರೆ ನಮ್ಗೊಂದು 5 ಕೋಟಿ ಕೊಡಿಸಿ 10 ಕೋಟಿ ಸರ್ಕಾರ ಕೊಡಿಸಿ ಅಂತ. ಅವ್ರೇನೂ ಹೇಳಲಿಲ್ಲ, ಹಿಂದೂ ಧರ್ಮ ಉಳಿಬೇಕು, ಗೋಹತ್ಯೆ ನಿಷೇಧ ಆದ್ರೆ ಈ ದೇಶಕ್ಕೆ ಸ್ವತಂತ್ರ ಬಂದಂಗೆ ಲೆಕ್ಕ, ಹೇಗಾರು ಮಾಡಿ ಗೋಹತ್ಯೆ ನಿಷೇಧ ಮಾಡಬೇಕು ಅಂತ ಸ್ಫೂರ್ತಿ ಕೊಟ್ಟವರು ಸತ್ಯಾತ್ಮ ತೀರ್ಥರು. ಅವ್ರು ಹೇಳಿದ ಪ್ರಕಾರ ಮುಖ್ಯಮಂತ್ರಿಗಳ ಹತ್ರ ಮಾತಾಡಿ ಕ್ಯಾಬಿನೆಟ್ ಅಲ್ಲಿ ತಂದು ಗೋಹತ್ಯೆಯನ್ನು ನಿಷೇಧ ಮಾಡಿದಂತ ವ್ಯವಸ್ಥೆಗೆ ಕಾರಣ ಪೂಜ್ಯ ಸತ್ಯಾತ್ಮ ತೀರ್ಥರು ಅನ್ನೋ ತಪ್ಪಾಗ್ಲಿಕ್ಕಿಲ್ಲ. ಗುರು ಸತ್ಯಾತ್ಮರ ಪಾದಕ್ಕೆ ಅರಗುವೆ ಕೋಲನ್ನ ಕೋಲ.